ಶ್ರೀ ಗುರುಭ್ಯೋ ನಮಃ. ವಿರೋಧದ ಪ್ರಭೇದಗಳನ್ನು ಹೇಳ್ತಾ ಇದ್ದಾರೆ ಪ್ರಮಾಣ ಲಕ್ಷಣದಲ್ಲಿ. ತ್ರಿವಿಧೋ ವಿರೋಧ ಪ್ರತಿಜ್ಞಾ ಹೇತು ದೃಷ್ಟಾಂತ ಭೇದೇನ ಅಂತ. ಈ ವಿರೋಧ ಅನ್ನುವುದು ಒಟ್ಟು 3 ಥರ. ಪ್ರತಿಜ್ಞೆಗೆ ಸಂಬಂಧಪಟ್ಟ ವಿರೋಧ, ಹೇತುವಿಗೆ ಸಂಬಂಧಪಟ್ಟ ವಿರೋಧ, ಹಾಗೆ ದೃಷ್ಟಾಂತಕ್ಕೆ ಸಂಬಂಧಪಟ್ಟ ವಿರೋಧ ಅಂತ. ನಮಗೆ ಪ್ರತಿಜ್ಞಾ ಹೇತು ಮತ್ತು ದೃಷ್ಟಾಂತ ಅಂದ್ರೆ ಏನಂತ ಈಗಾಗಲೇ ಗೊತ್ತಿದೆ. ಗೊತ್ತಿಲ್ಲದೆ ಇದ್ದವರಿಗೆ ಸುಮ್ಮನೆ ಸೂಕ್ಷ್ಮ ಮತ್ತೊಂದು ಸರಿ ಹೇಳಿರ್ತೇನೆ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನ ಪ್ರಯೋಗ ಮಾಡ್ತೇವಲ್ಲ, ಅಲ್ಲಿ ಪರ್ವತಃ ವನ್ಯಮಾನ್ ಅಂತ ಅನ್ನೋದು ಪ್ರತಿಜ್ಞಾ. ಪ್ರತಿಜ್ಞಾ ಅಂದರೆ ಯಾವತ್ತೂ ಕೂಡ ಅನೌನ್ಸ್ಮೆಂಟ್ ಅಂತ ಅರ್ಥ. ಹೀಗೆ ವಿಷಯ ಇದೆ ಅಂತ ಹೇಳುವುದಕ್ಕೆ ಪ್ರತಿಜ್ಞಾ ಅಂತಾರೆ. ನಾನು ಇಂಥದ್ದು ಯಾವುದೋ ಕೆಲಸ ಮಾಡ್ತೀನಿ, ಇದ್ಯಾವುದೋ ವ್ರತ ಮಾಡ್ತೀನಿ ಅಂತ ಹೇಳೋದು ಅದು ಮಾತ್ರ ಪ್ರತಿಜ್ಞಾ ಅಲ್ಲ. ಎದುರುಗಡೆ ಒಂದು ಯಾವುದೋ ಫ್ಯಾಕ್ಟಿನ ಬಗ್ಗೆ ವರ್ಣನೆ ಮಾಡುವುದಿದ್ರೆ ಅದು ಒಂದು ಪ್ರತಿಜ್ಞಾನೇ. ಪರ್ವತದಲ್ಲಿ ವನ್ನಿ ಇದೆ ಅಂತ ಪ್ರತಿಜ್ಞೆ ಮಾಡೋದು. ಅದಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಬಂದಾಗ ಹೇತುವನ್ನು ಒಂದು ಕಾರಣ ಹೇಳ್ತೀವಲ್ಲ, ಅದೇ ಹೇತು. ಪರ್ವತಃ ವನ್ಯಮಾನ್ ಅಂತ ಪ್ರತಿಜ್ಞೆ, ಧೂಮಾತ್ ಅಂತ ಹೇತು. ಅದಾದ್ಮೇಲೆ ಅದಕ್ಕೆ ಯಾಕೆ ಧೂಮ ಇದ್ರೆ ವನ್ನಿ ಯಾಕಿರಬೇಕು ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಯತ್ರ ಯತ್ರ ಧೂಮ ತತ್ರ ತತ್ರ ವನ್ನಿ ಯಥಾ ಮಹಾನಸಃ ಅಂತ ಮಹಾನಸವನ್ನು ಪಾಕಶಾಲೆಯನ್ನು ದೃಷ್ಟಾಂತವನ್ನು ಹಾಕಿಕೊಡ್ತಾರೆ. ಪಾಕಶಾಲೆಯಲ್ಲಿ ಹೊಗೆಯೂ ಇದೆ, ಅಲ್ಲಿ ವನ್ನಿಯೂ ಇದೆ, ನಾವು ಅದನ್ನು ನೋಡಿದ್ದೇವೆ. ಹಾಗೆ ಯಜ್ಞಶಾಲೆಯಲ್ಲಿಯೂ ಕೂಡ ಮಹಾನಸ ಅಂದರೆ ಪಾಕಶಾಲೆ, ಅಲ್ಲಿ ಧೂಮವೂ ಇರದೆ ಹೊಗೆಯೂ ಇರೋದನ್ನ ವನ್ನಿಯೂ ಇರೋದನ್ನು ನಾವು ನೋಡಿದ್ದೇವೆ. ಪರ್ವತದಲ್ಲಿಯೂ ಕೂಡ ಧೂಮ ಇದ್ಮೇಲೆ ವನ್ನಿ ಇರಲೇಬೇಕು ಅಂತ ಅದರ ತಾತ್ಪರ್ಯ. ಅಂತೂ ಪ್ರತಿಜ್ಞಾ, ಈ ಅನುಮಾನದಲ್ಲಿ ಒಂದು ಪ್ರತಿಜ್ಞಾ ಅಂತ ಇರ್ತದೆ, ಆಮೇಲೆ ಹೇತು, ಆಮೇಲೆ ದೃಷ್ಟಾಂತ ಇರ್ತದೆ. ಆ ಪ್ರತಿಜ್ಞಾದಲ್ಲೇನೆ ಮತ್ತೆ ಪಕ್ಷ ಮತ್ತು ಸಾಧ್ಯ ಅಂತ ಹೇಳಿರ್ತದೆ. ಪರ್ವತಃ ವನ್ಯಮಾನ್ ಎಂಬಲ್ಲಿ ಆ ಪ್ರತಿಜ್ಞಾದಲ್ಲಿ ಪರ್ವತ ಅನ್ನೋದು ಪಕ್ಷ, ವನ್ಯ ಅನ್ನೋದು ಸಾಧ್ಯ. ಇದನ್ನೆಲ್ಲ ನೀವು ಕೇಳೇ ಇದ್ದೀರಿ. ಈಗ ಪ್ರತಿಜ್ಞಾ ವಿರೋಧ ಅಂದ್ರೆ ಏನು ಅಂತ ನಾವು ನೋಡಬೇಕು. ಆಚಾರ್ಯ ಹೇಳ್ತಾರೆ, ಪ್ರಮಾಣ ವಿರುದ್ಧ ಅರ್ಥ ಪ್ರತಿಜ್ಞಾ ವಿರೋಧ. ಒಬ್ಬ ಅನುಮಾನವನ್ನು ಪ್ರಯೋಗ ಮಾಡುವಾಗ ತಾನು ಸಾಧನೆ ಮಾಡಲಿಕ್ಕೆ ಹೊರಟಿರುವ ಸಂಗತಿ ಅದು ಪ್ರಮಾಣಗಳಿಗೆ ವಿರುದ್ಧ ಆಗಿದೆಯೋ ಇಲ್ವೋ, ಪ್ರಮಾಣಗಳಿಗೆ ಸಮ್ಮತ ಆಗಿದೆಯೋ ಇಲ್ವೋ ಅಂತ ಅನ್ನೋದನ್ನು ವಿಚಾರ ಮಾಡಬೇಕು. ಇವನು ಹೇಳ್ತಿರುವ ಸಂಗತಿ ಪ್ರತ್ಯಕ್ಷ, ಅನುಮಾನ, ಆಗಮ ಮೊದಲಾದ ಪ್ರಮಾಣಗಳಿಂದ ವಿರುದ್ಧ ಆಗಿಬಿಟ್ರೆ ಅದಕ್ಕೆ ಪ್ರತಿಜ್ಞಾ ವಿರೋಧ ಅಂತ ಹೀಗೆ ಹೇಳ್ತಾನೆ. ಪ್ರಮಾಣ ವಿರುದ್ಧವಾದ ಪ್ರಮಾಣೇನ ವಿರುದ್ಧ ಮತ್ತು ತೃತೀಯ ತತ್ಪುರುಷ ಅಂಥ ಅರ್ಥವನ್ನು ಪ್ರತಿಜ್ಞಾ ಮಾಡುವುದು. ಪ್ರಮಾಣ ವಿರುದ್ಧಾರ್ಥ ಪ್ರತಿಜ್ಞಾ, ಅಲ್ಲಿ ನಡುವೆ ಸ್ಪೇಸ್ ಕೊಟ್ಟಿದ್ದಾರೆ, ಅದು ಬೇಡ. ಪ್ರಮಾಣ ವಿರುದ್ಧಾರ್ಥ ಪ್ರತಿಜ್ಞಾ, ಅದಕ್ಕೇನೆ ಪ್ರತಿಜ್ಞಾ ವಿರೋಧ ಅಂತ ಹೇಳ್ತಾರೆ. ಮತ್ತೆ ಹೇತು ವಿರೋಧ ಅಂತಿದೆ. ಹೇತುವಿಗೆ ಸಂಬಂಧಪಟ್ಟ ವಿರೋಧ ಅಂತ ಅರ್ಥ. ಹೇತುವಿಗೆ ಸಂಬಂಧಪಟ್ಟ ವಿರೋಧ ಅನ್ನೋದು 2 ಥರ. ಈಗ ಪರ್ವತಃ ವನ್ಯಮಾನ್ ಅಂತ ಹೀಗೆ ಸಾಧನೆ ಮಾಡ್ಲಿಕ್ಕೆ ಹೊರಟ ಮೇಲೆ ಧೂಮ ಅಂತ ಅದಕ್ಕೆ ಹೇತುವನ್ನು ಹೇಳಿದ ಮೇಲೆ ಆ ಧೂಮ ಅನ್ನೋ ಹೇತು ಅಲ್ಲಿ ಇರಬೇಕಲ್ಲ, ಇದ್ದರೆ ಅದು ಸರಿ ಆಗ್ತದೆ. ಒಂದು ವೇಳೆ ಇಲ್ಲದೇ ಇರುವ ಹೇತುವನ್ನು ಪ್ರಯೋಗ ಮಾಡಿದರೆ, ಅಲ್ಲಿ ಆ ಹೇತುವೇ ಕಂಡು ಬಂದಿಲ್ಲ, ಅಂಥದ್ದು ಯಾವುದಾದ್ರು ಹೇತುವನ್ನು ಪ್ರಯೋಗ ಮಾಡಿದರೆ ಆವಾಗ ಅದಕ್ಕೆ ಅದು ಕೂಡ ಒಂದು ಹೇತು ವಿರೋಧನೆ. ಅಲ್ಲಿ ನೋಡಿ, ಹೇತು ಸ್ವರೂಪ ಸಿದ್ಧಿ ಅಂತಿದೆ. ಹೇತುವಿನ ಸ್ವರೂಪವೇ ಇಲ್ಲದೆ ಇರೋದು, ಪಕ್ಷದಲ್ಲಿ ಹೇತುವೇ ಇಲ್ಲದೆ ಇರೋದು ಅಂತ ಅರ್ಥ. ಅಲ್ಲಿ ಹೇತುವಿನ ಸ್ವರೂಪ ಅಂದರೆ ಬೇರೆ ಏನಲ್ಲ, ಸ್ವರೂಪ ಅಂದರೆ ಫಾರ್ಮ್ ಅಂತ ಅರ್ಥ. ಹೇತು ಸ್ವರೂಪ ಸಿದ್ಧಿ ಅಂದರೆ ಹೇತುವೇ ಇಲ್ಲದೆ ಇರೋದು ಅಂತಲೇ ಅರ್ಥ. ಹೇತು ಸ್ವರೂಪ ಅಂದರೂ ಹೇತು ಅಂದರೂ ಬೇರೆ ಬೇರೆ ಏನಲ್ಲ. ಇದು ಹೀಗೆ ಹೇತು ಸ್ವರೂಪ ಸಿದ್ಧಿ, ಹೇತುವೇ ಇಲ್ಲದೆ ಇರುವುದು ಒಂದು ಹೇತು ವಿರೋಧ. ಹೇತು ವಿರೋಧದಲ್ಲಿ ಇನ್ನೊಂದು ಏನು, ಅವ್ಯಾಪ್ತಿ ಅಂತ. ಅವ್ಯಾಪ್ತಿಶ್ಚ ಇತಿ ಹೇತು ವಿರೋಧ. ನೀವು ಹೇತುವನ್ನು ಪ್ರಯೋಗ ಮಾಡಿದ್ದೀರಿ, ಆದರೆ ಆ ಹೇತು ಪಕ್ಷದಲ್ಲಿ ಇದ್ದೇ ಇದೆ, ಅದಕ್ಕೇನು ವಿರೋಧ ಇಲ್ಲ. ಆದರೆ ಆ ಹೇತುವಿನಿಂದ ಆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಬೇಕಾದ ವ್ಯಾಪ್ತಿ ಇಲ್ಲ. ಹೀಗಾದರೆ ಅದನ್ನು ಹೇತು ವಿರೋಧ ಅಂತ ಹೇಳ್ತಾರೆ. ಅಂತೂ ಹೇತು ವಿರೋಧ ಅಂತ ಅನ್ನೋದು ಹೇತುವಿಗೆ ಸಂಬಂಧಪಟ್ಟ ವಿರೋಧ ಅಂತ ಅರ್ಥ. ಅದರಲ್ಲಿ ಈ ಹೇತುವೇ ಇಲ್ಲದೆ ಇರುವುದು ಒಂದು ಪ್ರಭೇದ, ಹೇತು ಇದ್ರೂ ಕೂಡ ಹೇತುವಿಗೂ ಸಾಧ್ಯಕ್ಕೂ ವ್ಯಾಪ್ತಿ ಇಲ್ಲದೆ ಇರುವುದು ಮತ್ತೊಂದು ಪ್ರಭೇದ. ಮತ್ತೆ ಈ ದೃಷ್ಟಾಂತ ವಿರೋಧ ಅಂತಿದೆ ಮುಂದೆ. ದೃಷ್ಟಾಂತ ವಿರೋಧ ಅಂದರೆ ದೃಷ್ಟಾಂತಕ್ಕೆ ಸಂಬಂಧಪಟ್ಟ ವಿರೋಧ ಅಂತ ಅರ್ಥ. ದೃಷ್ಟಾಂತಕ್ಕೆ ಸಂಬಂಧಪಟ್ಟ ವಿರೋಧ ಅಂದ್ರೆ ಏನರ್ಥ? ದೃಷ್ಟಾಂತ ಅಂದ ಮೇಲೆ ನಾವು ಈಗಾಗಲೇ ನೋಡಿದ್ದೇವೆ, ಮಹಾನಸಃ ಯಥಾ ಮಹಾನಸಃ ದೃಷ್ಟಾಂತ ಕೊಟ್ಟರೆ ಆ ಮಹಾನಸದಲ್ಲಿ ಧೂಮವೂ ಇರಬೇಕು, ಅಗ್ನಿಯೂ ಇರಬೇಕು. ಯಾವ ಹೇತು ಮತ್ತು ಯಾವ ಸಾಧ್ಯವನ್ನು ನಾವು ಇಲ್ಲಿ ಪಕ್ಷದಲ್ಲಿ ಹೇಳಲಿಕ್ಕೆ ಹೊರಟಿದ್ದೀವಲ್ಲ, ಆ ಹೇತು ಮತ್ತು ಸಾಧ್ಯ ಅನ್ನೋದು ದೃಷ್ಟಾಂತದಲ್ಲಿ ಇರಬೇಕು. ಪರ್ವತದಲ್ಲಿ ಇದ್ದಂತೆ ಪರ್ವತ ಅನ್ನೋದು ಪಕ್ಷ, ಹಾಗೆ ಮಹಾನಸದಲ್ಲಿಯೂ ಕೂಡ ಅದು ಇರಲೇಬೇಕು. ಅದೊಂದು ಇಲ್ಲದೆ ಹೋದರೆ
ಸಾಧ್ಯಸ್ಯ ಸಾಧನಸ್ಯ ವಾ ಅನನುಗಮ ದೃಷ್ಟಾಂತ ವಿರೋಧ. ನೋಡಿ, ಸಾಧ್ಯ ಅಂದ್ರೆ ನಮ್ಗೆ ಗೊತ್ತು, ಸಾಧನ ಅಂದ್ರೆ ಹೇತುವಿಗೊಂದು ಇನ್ನೊಂದು ಪರ್ಯಾಯ ಪದ. ಅದು ಸಾಧ್ಯವಾಗಲಿ ಹೇತುವಾಗಲಿ ದೃಷ್ಟಾಂತದಲ್ಲಿ ಇಲ್ಲದೆ ಹೋದರೆ, ಒಂದು ಉದಾಹರಣೆಯಲ್ಲಿ ಇಲ್ಲದೆ ಹೋದರೆ ಅಂತ ಕೆಳಗೆ ಅನುವಾದ ಮಾಡಿದ್ದಾರೆ. ದೃಷ್ಟಾಂತ ಉದಾಹರಣೆ ಎಲ್ಲ ಹೆಚ್ಚು ಕಡಿಮೆ ಒಂದೇ, ಅದಕ್ಕಾಗಿ ಹೇಳಿದ್ರು. ಅನನುಗಮ, ಅನುಗಮ ಅಂದ್ರೆ ಇರುವುದು ಅಂತ ಅರ್ಥ. ಪಕ್ಷದಲ್ಲಿ ಹೇಗಿದೆಯೋ ಹಾಗೆ ಅದು ದೃಷ್ಟಾಂತದಲ್ಲೂ ಇರಬೇಕು. ಅನು ಅಂತಂದ್ರೆ ಅದಕ್ಕೆ ಅನುಸರಿಸಿ ಅಂತ ಅರ್ಥ. ಇಲ್ಲಿದ್ದಂತೆ ಅಲ್ಲೂ ಇರಬೇಕು. ಅಲ್ಲಿ ಇಲ್ಲದೆ ಹೋದ್ರೆ ಅನನುಗಮ ಅಂದ್ರೆ ಅನುಸೃತ್ಯ ಗಮಃ ಅನುಗಮಃ ನ ಅನುಗಮಃ ಅನನುಗಮಃ ಅಂತ ಇಲ್ಲದೆ ಇರುವಿಕೆ ಅಂತ ಅರ್ಥ. ಅದನ್ನೇ ದೃಷ್ಟಾಂತ ವಿರೋಧ ಅಂತ ಹೀಗೆ ಹೇಳ್ತಾರೆ. ಪ್ರತಿಜ್ಞಾಯ ಸಮಬಲ ವಿರೋಧಯೋ ಸಪ್ರತಿಸಾಧನ. ನೀವು ಒಂದು ಪ್ರತಿಜ್ಞೆ ಮಾಡಿದ್ದೀರಿ, ಏನೋ ಒಂದು ಪಕ್ಷದಲ್ಲಿ ಸಾಧ್ಯವೊಂದನ್ನು ಸಾಧನೆ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೀರಿ. ಆ ನೀವು ಮಾಡಿದ ಅನುಮಾನಕ್ಕೆ ಸಮಬಲ ಇರುವಂತಹ ಇನ್ನೊಂದು ಪ್ರಮಾಣದಿಂದ ವಿರೋಧ ಬಂದರೆ ಅದನ್ನ ಸಪ್ರತಿಸಾಧನ ಅಂತ ಕರೀತಾರೆ. ಈ ನೋಡಿ, ಶಬ್ದಗಳನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರತಿಪಕ್ಷ ಅಂತ ಕರಿತೀವಿ. ಪ್ರತಿಪಕ್ಷ ಅಂದ್ರೆ ಏನು? ಎದುರಾಳಿ ಪಕ್ಷ ಅಂತ ಅರ್ಥ. ಪಕ್ಷ ಅಂದ್ರೆ ನಾವು ಒಂದು ಪಕ್ಷವೇ, ಎದುರಾಳಿಯೂ ಒಂದು ಪಕ್ಷವೇ. ಪಕ್ಷ ಅಂದ್ರೆ ಪಾರ್ಟಿ ಅಂತ ಅರ್ಥ. ನಾವು ಪಾರ್ಟಿನೇ, ಎದುರಾಳಿಯೂ ಒಂದು ಪಾರ್ಟಿನೇ. ಪಾರ್ಟಿ ಅಂದ್ರೆ ಪೊಲಿಟಿಕಲ್ ಪಾರ್ಟಿ ಅಂತ ಅರ್ಥ ಏನಲ್ಲ. ಪಕ್ಷ ಅಂದ್ರೆ ಒಂದು ಗುಂಪು, ಒಂದು ವ್ಯಕ್ತಿ, ಒಂದು ಸಮುದಾಯ ಅಂತ ಅರ್ಥ. ಇವನು ಒಂದು ಪಕ್ಷನೇ, ಎದುರಾಳಿಯೂ ಒಂದು ಪಕ್ಷನೇ. ಸಪ್ರತಿ ಸಾಧನ ಅಂತಿದ್ದಂತೆ ಸಪ್ರತಿಪಕ್ಷ ಸಪ್ರತಿ ಸಾಧನ ಅದರ ಹೆಚ್ಚು ಕಡಿಮೆ ಒಂದೇನೆ. ಒಂದೇನೋ ಪ್ರತಿಜ್ಞೆ ನೀವು ಮಾಡಿದ್ರಿ, ಅದು ಆ ಪ್ರತಿಜ್ಞೆಯನ್ನು ವಿರೋಧ ಮಾಡುವಂತಹ ಸಮಾನ ಶಕ್ತಿ ಇರುವಂತಹ ಮತ್ತೊಂದು ಪ್ರಮಾಣ ಬಂದರೆ ಅದನ್ನ ಸಪ್ರತಿ ಸಾಧನ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಗೆ ಸಮಬಲವುಳ್ಳಂತಹ ಮತ್ತೊಬ್ಬ ವ್ಯಕ್ತಿ ವಿರೋಧ ಬಂದರೆ ಹೇಗೋ ಆ ಥರ ಅಂತ ತಿಳ್ಕೋಬೇಕು. ಅದನ್ನೇ ಉಪಾಧಿ ದೋಷ ಅಂತ ಕೂಡ ಹೇಳ್ತಾರೆ. ಉಪಾಧಿ ಅಂದ್ರೆ ಏನು ಅಂತ ಮುಂದೆ ನೋಡೋಣ. ಉಪಾಧಿ ಬಗ್ಗೆ ವರ್ಣನೆ ಮಾಡ್ತಾರೆ. ಇದನ್ನೇ ಉಪಾಧಿ ದೋಷ ಅಂತ ಕೂಡ ವರ್ಣನೆ ಮಾಡ್ತಾರೆ. ಸಯೇವ ಉಪಾಧಿ ದೋಷೋಪಿ. ಇಲ್ಲಿ ನೋಡಿ, ಇದಕ್ಕೆಲ್ಲದಕ್ಕೂ ಕೂಡ ಮುಂದೆ ವಿವರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸಾಧ್ಯ ಆದಷ್ಟು ಹೆಚ್ಚು ಸರಳವಾಗಿರುವಂಥದ್ದನ್ನ ಅಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಸರ್ವೇ ಏತೆ ದೃಶ್ಯತ್ವಾನುಮಾನೇ ದ್ರಷ್ಟವ್ಯಾಹ ಪ್ರತ್ಯಕ್ಷಾಗಮಾದಿಭಿ ಜಗತ್ ಸತ್ಯತ್ವಾತ್. ಪ್ರಮಾಣ ಲಕ್ಷಣ ಹೇಳ್ತಿದ್ದಾರಲ್ಲ, ಯಾಕೆ ಪ್ರಮಾಣ ಲಕ್ಷಣಗಳನ್ನು ನಾವೆಲ್ಲ ಓದ್ತಾ ಇದ್ದೀವಿ ಅಂದ್ರೆ ಮುಂದೆ ತತ್ವ ಸಂಖ್ಯಾನ, ತತ್ವ ವಿವೇಕ ಮೊದಲಾದ ಗ್ರಂಥಗಳನ್ನು ಓದಬೇಕಾಗಿದೆ. ಜಗತ್ತಿನಲ್ಲಿ ತತ್ವಗಳೆಷ್ಟು ಅಂತ. ತತ್ವ ಅಂದ್ರೆ ಫ್ಯಾಕ್ಟ್ ಅಂತ ಅರ್ಥ. ಭಗವಂತನೂ ಒಂದು ಫ್ಯಾಕ್ಟೇ, ಜೀವವೂ ಒಂದು ಫ್ಯಾಕ್ಟ್, ಜಡ ಒಂದು ಫ್ಯಾಕ್ಟ್, ಜಗತ್ತು, ಇವೆಲ್ಲ ಫ್ಯಾಕ್ಟ್ಗಳು. ಅವುಗಳ ಬಗ್ಗೆ ಸರಿಯಾದ ಜ್ಞಾನ ಅಂತ ಅರ್ಥ. ತತ್ವ ಸಂಖ್ಯಾನ, ತತ್ವ ವಿವೇಕ ಅಂದ್ರೆ, ಸಂಖ್ಯಾನ ಅಂದ್ರೆ ಗಣನೆ ಅಂತ ಅರ್ಥ, ವಿವೇಕ ಅಂದ್ರೆ ಸರಿಯಾದ ಜ್ಞಾನ ಅಂತ ಅರ್ಥ. ಮುಂದೆ ಅವೆಲ್ಲ ಬರೋದಿದೆ. ಅಂತೂ ಪ್ರಮಾಣ ಲಕ್ಷಣಗಳನ್ನು ನಾವು ಯಾಕೆ ಅಧ್ಯಯನ ಮಾಡುವುದು ಅಂದ್ರೆ, ಈ ಯಾವುದು ಫ್ಯಾಕ್ಟ್ ಇದೆಯಲ್ಲ, ವಸ್ತುಸ್ಥಿತಿ ಏನಿದೆಯಲ್ಲ, ಆ ವಸ್ತುಸ್ಥಿತಿಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ, ಫ್ಯಾಕ್ಟ್ಗಳನ್ನೇ ಅಲ್ಲಗಳೆಯುವಂತಹ ಮಾತನ್ನು ಯಾರು ಆಡಿದರೆ, ಅವರ ವಾದಗಳನ್ನೆಲ್ಲ ಖಂಡನೆ ಮಾಡಿ ಯಾವುದು ಫ್ಯಾಕ್ಟ್ ಇದೆ ಅದೆಲ್ಲವನ್ನು ನಾವು ಸಮರ್ಥಿಸ್ಕೊಳ್ಬೇಕು, ಎಸ್ಟಾಬ್ಲಿಷ್ ಮಾಡಬೇಕು. ಮತ್ತೆ ಅದಕ್ಕೇನೆ ಫ್ಯಾಕ್ಟ್ ಅಂತ ಹೇಳಿ, ಅದಕ್ಕೇನೆ ಸಮರ್ಥನೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಉದ್ದೇಶ, ಪ್ರಮಾಣ ಲಕ್ಷಣಗಳನ್ನು ಅಧ್ಯಯನ ಮಾಡೋದು ಇದು ಉದ್ದೇಶ. ಅಂತೂ ಪ್ರತ್ಯಕ್ಷ ಅನುಮಾನ ಆಗಮಾನ 3 ಪ್ರಮಾಣಗಳು, ಮತ್ತು ಈ ಅನುಮಾನದ ದೋಷಗಳು, ವಿರೋಧ, ಅಸಂಗತಿ, ನ್ಯೂನತ, ಆಧಿಕ್ಯ, ಸಂವಾದ, ಅನುಕ್ತಿ, ಇದನ್ನೆಲ್ಲ ಮಾಡೋದು ಯಾಕೆಂದ್ರೆ ಎದುರಾಳಿಯಾದವನು ಏನಾದ್ರು ತಪ್ಪು ಮಾಡಿದರೆ ಅದನ್ನು ಗ್ರಹಿಸ್ಲಿಕ್ಕೆ ಅನುಕೂಲ ಆಗಬೇಕು. ಹಾಗೆ ನಾವೇನಾದರೂ ಇಂಥ ವಿಷಯ ಪ್ರತಿಪಾದನೆ ಮಾಡುವಾಗ ಮತ್ತು ಯಾವುದಾದ್ರು ಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳುವಾಗ, ವಸ್ತುಸ್ಥಿತಿಯನ್ನು ಗ್ರಹಿಸುವಾಗ ನಮಗೆ ಈ ಯಾವ ಥರ ದೋಷವೂ ಬರಬಾರದು. ದೋಷ ಬಂದರೆ ನಮ್ಮ ನಾಲೆಜ್ ಕೂಡ ತಪ್ಪಾಗಿಬಿಡ್ತದೆ, ಅದು ನಮ್ಗೆ ಗೊತ್ತಿದೆ. ಇಲ್ಲಿ ಸರ್ವೇ ಏತೆ ದೃಶ್ಯತ್ವಾನುಮಾನೇ ದ್ರಷ್ಟವ್ಯ ಅಂತಿದೆಯಲ್ಲ, ಅದೊಂದು ವಾಕ್ಯದ ಅರ್ಥ ಮಾತ್ರ ಇವತ್ತು ನಾನು ಹೇಳ್ತೇನೆ. ದೃಶ್ಯತ್ವಾನುಮಾನ ಅಂತಿದೆ. ಏನು ದೃಶ್ಯತ್ವಾನುಮಾನ ಅಂದರೆ, ಇಲ್ಲಿ ಈಗ ಅದ್ವೈತ ಮತ್ತು ದ್ವೈತದ ಒಂದು ಸಂಘರ್ಷ, ಆ ಸಂಘರ್ಷದ ಒಂದು ಸಣ್ಣ ನಿರೂಪಣೆ ಇಲ್ಲಿದೆ. ನಾವು ನಮಗೆಲ್ಲ ಗೊತ್ತಿರುವಂತೆ ಪರಮಾತ್ಮನೂ ಸತ್ಯ ಅಂತ ಹೇಳ್ತೇವೆ, ಜಗತ್ತು ಸತ್ಯ ಅಂತ ಹೇಳ್ತೇವೆ, ಜೀವವೂ ಸತ್ಯ, ಜಡವೂ ಸತ್ಯ, ಜೀವ ಜಡಾತ್ಮಕವಾದಂಥ ಈ ಪ್ರಪಂಚ ಎಲ್ಲವೂ ಕೂಡ ಸತ್ಯ ಅಂತ ನಾವು ಹೇಳ್ತೇವೆ. ಅವರು ಪರಮಾತ್ಮ ಒಂದನ್ನು ಬಿಟ್ಟರೆ, ಪರಬ್ರಹ್ಮ ಒಂದನ್ನು ಬಿಟ್ಟರೆ
ಉಳಿದದ್ದೆಲ್ಲವೂ ಮಿಥ್ಯಾ ಅಂತ ಹೇಳ್ತಾರೆ. ಆ ಮಿಥ್ಯಾ ಅಂತ ಹೇಳಲಿಕ್ಕೆ ಅವರೊಂದು ಅನುಮಾನ ಪ್ರಯೋಗ ಮಾಡ್ತಾರೆ. ಚರ್ಚೆ ನಡೆದಾಗ ಪ್ರಪಂಚ ಎಲ್ಲವೂ ಮಿಥ್ಯಾ ಅಂತ ಹೇಳಲಿಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಬಂದರೆ, ಪ್ರಪಂಚ ಎಲ್ಲ ಮಿಥ್ಯಾ ಅಂತ ಹೇಳಲಿಕ್ಕೆ ಅನುಮಾನ ಒಂದೊಂದು ಸಮರ್ಥನೆಯಾಗಿ ಅವ್ರು ಕೊಡ್ತಾರೆ. ಕೆಲವು ಸರಿ ಶ್ರುತಿಗಳನ್ನು ಕೊಡುವ ಪ್ರಯತ್ನ ಪಡ್ತಾರೆ. ನಾವು ಅದನ್ನೆಲ್ಲ ನಿರಾಕರಣೆ ಮಾಡಬೇಕು. ನಿಮ್ಮ ಅನುಮಾನ ಸರಿಯಲ್ಲ, ಶ್ರುತಿಗೆ ನೀವು ಅರ್ಥ ಮಾಡ್ಕೊಂಡದ್ದು ಸರಿಯಿಲ್ಲ ಅಂತ ಹೀಗೆಲ್ಲ ಮಾಡೋ ಜವಾಬ್ದಾರಿ ನಮ್ಮದಿರ್ತದೆ. ಅದರಲ್ಲಿ ಈಗ ಶ್ರುತಿ ಬಗ್ಗೆ ಈಗ ಇಲ್ಲೇನು ಹೇಳ್ತಾ ಇಲ್ಲ, ಅದು ಮುಂದೆ ಹೇಳ್ತಾರೆ. ಅವರೊಂದು ಅನುಮಾನ ಪ್ರಯೋಗ ಮಾಡ್ತಾರೆ ಜಗತ್ತಿನ ಮಿಥ್ಯಾ ಅಂತ ಹೇಳಲಿಕ್ಕೆ. ವಿಶ್ವಂ ಅಂತ ಪಕ್ಷ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಗೆ ಬಂತಲ್ಲ ಹಾಗೆ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಶುಕ್ತಿರಜತವೋತ ಅಂತ ಒಂದು ಅನುಮಾನ ಪ್ರಯೋಗ ಮಾಡ್ತಾರೆ. ಅಲ್ಲಿ ಈ ವಿಶ್ವಂ ಅನ್ನುವುದು ಪಕ್ಷ, ಈ ಜಗತ್ತೆಲ್ಲವೂ ಅಂತ ಪಕ್ಷ. ಅದಕ್ಕೆ ಮಿಥ್ಯಾ ಅಂತ ಸಾಧನೆ, ಜಗತ್ತೆಲ್ಲವೂ ಮಿಥ್ಯಾ. ಮತ್ತೆ ಏನು ಕಾರಣ ಅಂದರೆ ದೃಶ್ಯತ್ವಾತ್, ಅಲ್ಲಿ ದೃಶ್ಯತ್ವ ಇರುವುದರಿಂದ, ಅದೆಲ್ಲವೂ ಕೂಡ ಜ್ಞಾನಕ್ಕೆ ವಿಷಯ ಆಗಿರೋದ್ರಿಂದ ಅಂತ ಅರ್ಥ. ದೃಶ್ಯ ಅನ್ನೋ ಶಬ್ದವನ್ನು ಗಮನಿಸಬೇಕು. ಪಠ್ಯ ಅಂದರೆ ಓದಿಗೆ ವಿಷಯವಾದದ್ದು, ಪೇಯ ಅಂದರೆ ಕುಡಿಲಿಕ್ಕೆ ವಿಷಯವಾದದ್ದು, ಕುಡಿಲಿಕ್ಕೆ ಯೋಗ್ಯವಾದದ್ದು. ಮತ್ತೆ ಗೇಯ ಅಂದರೆ ಹಾಡಲಿಕ್ಕೆ ಯೋಗ್ಯವಾದದ್ದು. ಎಲ್ಲ ಹೇಗೋ ಹಾಗೆ ದೃಶ್ಯ ಅಂದರೆ ದರ್ಶನಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ. ಈ ಕಪ್ಪೆ ಚಿಪ್ಪು ಅದು ಕೂಡ ನಮಗೆ ದರ್ಶನಕ್ಕೆ ಯೋಗ್ಯವಾಗಿದೆ. ಬಿಸಿಲಲ್ಲಿ ಕಪ್ಪೆ ಚಿಪ್ಪಿನ ಮೇಲೆ ನಮ್ಮ ಕಣ್ಣು ಬಿದ್ದಾಗ ಅದು ಹೊಳೆಯುತ್ತದೆ. ಆ ಹೊಳಪನ್ನು ನೋಡಿ ನಾವು ಅದನ್ನು ಬೆಳ್ಳಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಆದರೆ ಆ ಬೆಳ್ಳಿ ಅಂತ ಅನ್ನೋದು ಅಲ್ಲಿ ಮಿಥ್ಯಾ. ಅದರಂತೆ ಈ ಜಗತ್ತೆಲ್ಲವೂ ಕೂಡ ಮಿಥ್ಯಾ ಅಂತ ಪ್ರತಿಪಾದನೆ ಮಾಡುವುದು ಅವರ ಉದ್ದೇಶ. ಈ ನಾವೇನು ಮೇಲೆ ಪ್ರತಿಜ್ಞಾ ವಿರೋಧ, ಹೇತು ವಿರೋಧ ಮತ್ತೆ ದೃಷ್ಟಾಂತ ವಿರೋಧ ಅಂತ ಹೇಳಿದ್ವಿ, ಅವೆಲ್ಲ ದೋಷಗಳು ಕೂಡ ಅಲ್ಲಿ ಬರ್ತವೆ ಅಂತ ಅರ್ಥ. ಅದನ್ನ ಮುಂದೆ ನಾವು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.